ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ರಾಜಧಾನಿ ಮಂದಿಗೆ ಆಟೋ ಮೀಟರ್ ದರ ಏರಿಕೆಯ ಶಾಕ್ ಸಿಗ್ತಾ ಇದೆ. 30 ಇದ್ದಂತ ಆಟೋ ಮಿನಿಮಮ್ ದರ ಇದೀಗ 36ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಆಗಸ್ಟ್ 1ನೇ ತಾರೀಕಿನಿಂದನೇ ನೂತನ ದರ ಜಾರಿ ಆಗುತ್ತೆ. ಕನಿಷ್ಠ ಪ್ರಯಾಣ ದರ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿಯಿಂದ 18 ರೂಪಾಯಿಗೆ ಏರಿಕೆಯಾಗಿದೆ. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಆದೇಶವನ್ನ ಹೊರಡಿಸಿದ್ದಾರೆ. ಆಗಸ್ಟ್ 1ನೇ ತಾರೀಕಿನಲ್ಲೇ ಈ ನೂತನ ದರ ಜಾರಿಯಲ್ಲಿರುತ್ತೆ. ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್ ಸೂರ್ಯ, ಒಂದ್ ಕಡೆ ಆಟೋ ರಿಕ್ಷಾ ಚಾಲಕರು ಇದಕ್ಕೆ ಬೇಡಿಕೆಯನ್ನ ಇಟ್ಟರೆ, ಪ್ರಯಾಣಿಕರು ಎಲ್ಲದರಲ್ಲೂ ಬೆಲೆ ಏರಿಕೆ ಆದ್ರೆ ಹೇಗೆ ಅನ್ನೋದಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ನಡುವೆ ಆಗಸ್ಟ್ 1ರಿಂದಲೇ ನೂತನ ದರ ಜಾರಿ ಆಗ್ತಾ ಇದೆ. ಕಿರಣ್. ಹೌದು ಚೈತ್ರ, ಈಗಾಗಲೇ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಯಾಣಿಕರಿಗೆ ಶಾಕ್ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಮೆಟ್ರೋ ದರ ಏರಿಕೆ ಆಗಿತ್ತು, BMTC ದರ ಏರಿಕೆ ಆಗಿತ್ತು. ಇದೀಗ ಆಗಸ್ಟ್ 1ರಿಂದ ಆಟೋ ಮೀಟರ್ ದರವು ಕೂಡ ಈಗಾಗಲೇ ಏರಿಕೆ ಆಗ್ತಿರುವಂತದ್ದು. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ನೂತನ ಆದೇಶವನ್ನ ಈಗಾಗಲೇ ಕೂಡ ಹೊರಡಿಸಿರುವಂತದ್ದು. ಸದ್ಯ ಬೆಂಗಳೂರು ನಗರದಲ್ಲಿ 2 ಕಿಲೋಮೀಟರ್ ಮಿನಿಮಮ್ ದರ 30 ರೂಪಾಯಿ ಇದ್ದಂತದ್ದನ್ನ 36 ರೂಪಾಯಿಗೆ ಅಂದ್ರೆ 6 ರೂಪಾಯಿ ಮಿನಿಮಮ್ ಮೇಲೆ ಏರಿಕೆ ಮಾಡಿದ್ರೆ, ಈ ಹಿಂದೆ 1 ಕಿಲೋಮೀಟರ್ಗೆ ಅಂದ್ರೆ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದ್ದಂತ ದರವನ್ನ 18 ರೂಪಾಯಿಗೆ ಏರಿಕೆ ಮಾಡಿರುವಂತದ್ದು. ಈ ಒಂದು ನೂತನ ದರ ಆಗಸ್ಟ್ 1ರಿಂದನೇ ಜಾರಿ ಆಗಲಿರುವಂತದ್ದು. ಇದು ಒಂದಾದ್ರೆ, ಮತ್ತೊಂದು ಈಗಾಗಲೇ ಆಟೋ ಚಾಲಕರು ಮಿನಿಮಮ್ ದರವನ್ನ 30 ರೂಪಾಯಿ ಇದ್ದಂತದನ್ನ 40 ರೂಪಾಯಿಗೆ ಏರಿಕೆ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಇಟ್ಟಿದ್ರು. ಆದ್ರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಮತ್ತೆ RTA ಅಧ್ಯಕ್ಷರಾಗಿರುವಂತವರು ಈಗ 6 ರೂಪಾಯಿ ಮಾತ್ರ ಅಂದ್ರೆ ಮಿನಿಮಮ್ ಮೇಲೆ 10 ರೂಪಾಯಿ ಕೇಳಿದಂತಹ ಚಾಲಕ ಸಂಘಟನೆಗಳ ನಡುವೆ ಈಗ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು 6 ರೂಪಾಯಿ ಅಷ್ಟು ಅಂದ್ರೆ ಒಂದು ಮಿನಿಮಮ್ ಮೀಟರ್ ದರವನ್ನ 6 ರೂಪಾಯಿ ಅಷ್ಟು ಮಾತ್ರ ಜಿಲ್ಲಾಧಿಕಾರಿಗಳು ಏರಿಕೆಯನ್ನ ಮಾಡಿ ಸದ್ಯ ಆದೇಶವನ್ನು ಹೊರಡಿಸಿರುವಂತದ್ದು. ಈ ಒಂದು ಆದೇಶ ಆಗಸ್ಟ್ 1ರಿಂದಲೇ ಬೆಂಗಳೂರು ನಗರದಲ್ಲಿ ಈ ಒಂದು ನೂತನ ದರ ಕೂಡ ಜಾರಿ ಆಗಲಿರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH